ಎಸ್, ಏನು ಗ್ಲೇನ್ ಫಿಲಿಪ್ ಅನ್ಸೋಲ್ಡ್ ಆಗಿದ್ದಾರೆ ಸರ್. ಕಳೆದ ಬಾರಿ ಇವರು ಸನ್ರೈಸರ್ಸ್ ಹೈದರಾಬಾದ್ ಪರ ಆಡಿದ್ರು. ಗ್ಲೇನ್ ಫಿಲಿಪ್ ನಿಜಕ್ಕೂ ಆಶ್ಚರ್ಯ, ಇದು ಒಳ್ಳೆಯ ಪ್ಲೇಯರ್ ಸರ್. ಒಳ್ಳೆಯ ಪ್ಲೇಯರ್, ಬಟ್ ಇವ್ರ ಸಮಸ್ಯೆ ಮೋಸ್ಟ್ಲಿ ಇವರು ಕಂಪ್ಲೀಟ್ IPL ಸಿಕ್ಕಲ್ಲ. ಓಕೆ, IPL ಮಧ್ಯೆ ನ್ಯಾಷನಲ್ ಡ್ಯೂಟಿಗೆ ಅಂತ ಹೊರಟ್ಬಿಡ್ತಾರೆ. ಆ ತರದ ಕೆಟಗರಿನಲ್ಲಿ ಹಂಗ್ ನೋಡಿದ್ರೆ ಇಂಗ್ಲೆಂಡ್ ನವರೇ ಅದರಲ್ಲಿ ಹೈಯೆಸ್ಟ್ ಸರ್. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾದವರೇ ಹೈಯೆಸ್ಟ್. ಯಾಕಂದ್ರೆ ಕಳೆದ ಬಾರಿ ನಮ್ಮ ಇಂಗ್ಲೆಂಡ್ ಪ್ಲೇಯರ್ಗಳು ಕೂಡ, RCB ಇದ್ದಂತ ಇಂಗ್ಲೆಂಡ್ ಪ್ಲೇಯರ್ಗಳು ಕೂಡ, ವಿಲ್ ಜಾಕ್ಸ್ ಫಾರ್ ಎಕ್ಸಾಂಪಲ್, ಅವ್ರು ಹೋಗ್ಬಿಟ್ರು. ಹೌದು, ಹಾಗಾಗಿ ದೊಡ್ಡ ಮಟ್ಟದ ಹೊಡೆತ ಆಗಿತ್ತು. ನಮ್ಗೆ ಫೈನಲ್ಗೆ ಏರುವಂತ ಸಾಧ್ಯತೆ ಇತ್ತು, ಅದು ಸೋತ್ ಹೋಗ್ಬಿಟ್ರು ಮ್ಯಾಚ್ ನ. ಇನ್ನು ಹಲವು ಆಟಗಾರರು. ಎಸ್, ತುಷಾರ್ ದೇಶಪಾಂಡೆ ಭಾರತದ ಯುವ ವೇಗದ ಬೌಲರ್. ಈಗ ತುಷಾರ್ ದೇಶಪಾಂಡೆ ಕಡೆಗೆ ಏನಾದ್ರೂ ಚೆನ್ನೈ ಸೂಪರ್ ಕಿಂಗ್ಸ್ ನೋಡುತ್ತಾ? ಯಾಕೆಂತ ಹೇಳಿದ್ರೆ ಕಳೆದ ಬಾರಿಯೂ ಕೂಡ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಕಡೆನೆ ಇದ್ರು. ಬೌಲಿಂಗ್ ವಿಭಾಗದಲ್ಲಿ ತಮ್ಮ ಸಾಮರ್ಥ್ಯ ಏನು ಅಂತ ತಿಳಿಸಿದ್ದಾರೆ. ಡೆತ್ ಓವರ್ ನ ಸ್ಪೆಷಲಿಸ್ಟ್ ಅಂತ ಕರೀತಾರೆ ತುಷಾರ್ ದೇಶಪಾಂಡೆ ಅವರನ್ನ. ಈ ಬಾರಿ ಯಾರ ಪಾಲಿಗೆ ಹೋಗ್ತಾರೆ? ತುಷಾರ್ ದೇಶಪಾಂಡೆ ಇಲ್ಲದೆ ಚೆನ್ನೈ ಬಿಟ್ ಮಾಡುತ್ತೆ. ಆ ಕಾನ್ಫಿಡೆನ್ಸ್, ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಆಫ್ ಕೋರ್ಸ್. ಎಸ್, ತುಷಾರ್ ದೇಶಪಾಂಡೆ ಪ್ರಾಮಿಸಿಂಗ್ ಬೌಲರ್ ಸರ್, ಅದನ್ನ ಮಾತ್ರ ನಾವು ಹೇಳಲೇಬೇಕು. ಇವರು ಮುಂಬೈನ ಆಟಗಾರ. ಓಕೆ, ಮುಂಬೈನ ಆಟಗಾರ ಮತ್ತು ಮುಂಬೈ ಇಂಡಿಯನ್ಸ್ ನಾವೇನು ಹೇಳ್ತೀವಿ, ಅಲ್ಲಿ ಒಂದು ಇದೆ ಸಿಸ್ಟಮ್. ಯಾಕೆ ಇಂತ ಸಾಮರ್ಥ್ಯ ಉಳ್ಳಂತ ಆಟಗಾರರಿಗೆ ನಮ್ಮ RCB ಅಗೇನ್ ಯಾಕೆ ಹೋಗಲ್ಲ, ಯಾಕೆ ಹೋಗ್ತಾ ಇಲ್ಲ? ಇದು ಸಮಸ್ಯೆ ಅಂದ್ರೆ ಅವರು ಟ್ಯಾಲೆಂಟ್ ಹಂಟ್ ಮಾಡಲ್ಲ. ತುಷಾರ್ ದೇಶಪಾಂಡೆ ಅವರನ್ನು ಕೂಡ ಮುಂಬೈ ಇಂಡಿಯನ್ಸ್ ಅಲ್ಲಿ ಒಂದು ಗ್ರೌಂಡ್ ಇದಿದೆ, ಅವರಲ್ಲಿ ಟ್ರೈನಿಂಗ್ ಕೂಡ ಮಾಡ್ತಾರೆ. ಅವರು ಟ್ರೈನ್ ಅಪ್ ಮಾಡ್ತಾರೆ ಮತ್ತು IPL ಬಿಡ್ಡಿಂಗ್ ಅಲ್ಲಿ ಯಾರನ್ನ ಬೇಕಾದ್ರೂ ತಗೊಳ್ತಾರೆ. ಆ ತರ ಟ್ರೈನ್ ಅಪ್ ಆದಂತವ್ರು ತುಷಾರ್ ದೇಶಪಾಂಡೆ. ಧೋನಿ ಕೈ ಸಿಕ್ಕ ಮೇಲಂತೂ ಅದು ಒಂಥರ ಅವ್ರು ಬಿಡಿ ಸಿಕ್ಕಲ್ ಇದ್ದಲನ್ನು ವಜ್ರ ಮಾಡೋರು. ಹೌದೌದೌದು. ಒಂದ್ ಕಡೆ ಸರ್, ನಮ್ಗೆ ಕನ್ನಡಿಗರು ಯಾರು ಸೇಲ್ ಆಗ್ತಾ ಇಲ್ವಲ್ಲಪ್ಪ, ಅಥವಾ ನಮ್ಮ RCB ಅವ್ರು ತೆಗೆದುಕೊಳ್ತಾ ಇಲ್ವಲ್ಲಪ್ಪ ಅನ್ನೋ ನೋವಿದೆ.